ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ನಮ್ಮ ಒಂದು ಫೋಟೋಸ್ನ ಗಿಬ್ಲಿ ಆರ್ಟ್ ಇಮೇಜಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ನನಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಫುಲ್ ಇನ್ಫಾರ್ಮೇಷನಿಂದ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಅದೇ ರೀತಿ ಇದನ್ನು ಮಾಡುವುದು ತುಂಬ ಸುಲಭ, ಅದೇ ರೀತಿ 100% ಚಾರ್ಜ್ ಫ್ರೀ. ಈಗ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ನಾವು ಗೂಗಲ್ಗೆ ಹೋಗಬೇಕು. ಗೂಗಲ್ನಲ್ಲಿ ChatGPT ಅಂತ ಟೈಪ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಾವು ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಬೇಕು. ChatGPT.com ಮೇಲೆ ಕ್ಲಿಕ್ ಮಾಡಿ ನಂತರ ಈ ಒಂದು ಸ್ಕ್ರೀನ್ ಬರುತ್ತೆ. ಇದಕ್ಕಿಂತ ಮೊದಲು ನಾವು ಲಾಗಿನ್ ಮಾಡ್ಕೋಬೇಕು. ನಾನು ಆಲ್ರೆಡಿ ನನ್ನ ಇಮೇಲ್ ಐಡಿಯಿಂದ ಲಾಗಿನ್ ಮಾಡೋದ್ರಿಂದ ಈ ರೀತಿ ಸ್ಕ್ರೀನ್ ಬರುತ್ತೆ. ನಂತರ ಕೆಳಗಡೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಅಪ್ಲೋಡ್ ಫೋಟೋ, ಟೇಕ್ ಎ ಫೋಟೋ ಅಥವಾ ಫೋಟೋ ಲೈಬ್ರರಿ ಅಂತ ತೋರಿಸುತ್ತೆ. ನಾವು ಫೋಟೋ ಲೈಬ್ರರಿಯಿಂದ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ನನ್ನ ಆಲ್ಬಮಲ್ಲಿರೋ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಡನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ಆಸ್ಕ್ ಎನಿಥಿಂಗ್ ಮೇಲೆ ನಾವು ಟೈಪ್ ಮಾಡಬೇಕು. ಪ್ಲೀಸ್ ಕನ್ವರ್ಟ್ ದಿಸ್ ಇಮೇಜ್ ಟು ಗಿಬ್ಲಿ ಆರ್ಟ್ ಇಮೇಜ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಆರೋ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇದು ಪ್ರೋಸೆಸ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಗಿಬ್ಲಿ ಆರ್ಟ್ ಇಮೇಜಸ್ಗೆ ನಮ್ಮ ಇಮೇಜನ್ನು ಕನ್ವರ್ಟ್ ಮಾಡುತ್ತೆ. ಈಗ ನೋಡ್ಬೋದು, ಇದು ಪ್ರೋಸೆಸ್ ಆಗ್ತಾಯಿದೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದೊಂದು ಫೋಟೋ 5 ನಿಮಿಷ, ಒಂದೊಂದು ಫೋಟೋ 2 ನಿಮಿಷ, ಒಂದೊಂದು ಫೋಟೋ 1 ನಿಮಿಷ, ಈ ರೀತಿ ಟೈಮ್ ಹಿಡಿಸುತ್ತೆ ಫ್ರೆಂಡ್ಸ್. ಈ ಒಂದು ಫೋಟೋಗೆ ನನಗೆ 4 ನಿಮಿಷ ಟೈಮ್ ತಗೊಂಡಿದೆ. ಈಗ ಕನ್ವರ್ಟ್ ಆಯಿತು. ತುಂಬ ಸುಲಭವಾಗಿ ಈ ಥರ ಒಂದು ಗಿಬ್ಲಿ ಇಮೇಜಸ್ನ ನಾವೇ ಕನ್ವರ್ಟ್ ಮಾಡ್ಕೋಬೋದು. ಇದನ್ನು ಡೌನ್ಲೋಡ್ ಮಾಡೋದು ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡೌನ್ಲೋಡ್ ಇಮೇಜ್, ಅಷ್ಟೇ ನಮ್ಮ ಒಂದು ಗ್ಯಾಲರಿಗೆ ಈ ಒಂದು ಫೋಟೋ ಡೌನ್ಲೋಡ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಗಿಬ್ಲಿ ಆರ್ಟ್ ಇಮೇಜ್ನ ಕನ್ವರ್ಟ್ ಮಾಡ್ಕೊಳ್ಳೋದು ತುಂಬ ಸುಲಭವಾಗಿ, ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೂ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಾನೆ ಇರಿ. ಬಾಯ್ ಫ್ರೆಂಡ್ಸ್.